नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंद राजन, रेडियोलॉजिस्ट यानी कि आपका स्कैनिंग डॉक्टर. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೆಷಲ್ ಇಮೇಜಿಂಗ್ ಟೂಲ್ಸ್, ಕಾಂಟ್ರಾಸ್ಟ್ ಎನ್ಹಾನ್ಸ್ ಅಲ್ಟ್ರಾಸೌಂಡ್ ಎಟ್ಸೆಟ್ರಾ. ಇವತ್ತಿನ ವಿಡಿಯೋದಲ್ಲಿ ವಿಲ್ ಟಾಕ್ ಸಮಥಿಂಗ್ ಸ್ಪೆಸಿಫಿಕ್ ಫಾರ್ ಪ್ರೀಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ವಿಚ್ ಇಸ್ ಕಾಲ್ಡ್ ಎಂಡೋಮೆಟ್ರಿಯಲ್ ಟ್ರ್ಯಾಕಿಂಗ್. ಎಂಡೋಮೆಟ್ರಿಯಲ್ ಟ್ರ್ಯಾಕಿಂಗ್ ಅಂದ್ರೆ ಏನು? ಯೂಟ್ರಸ್ದು ಸೆಂಟ್ರಲ್ ಪೋರ್ಷನಲ್ಲಿ ಒಂದು ಸ್ಮಾಲ್ ಕ್ಯಾವಿಟಿ ಇರುತ್ತೆ, ದಟ್ ಈಸ್ ಕಾಲ್ಡ್ ಎಂಡೋಮೆಟ್ರಿಯಮ್. ಎಂಡೋಮೆಟ್ರಿಯಲ್ ಕ್ಯಾವಿಟಿ ಈಸ್ ದ ಒನ್ ವಿಚ್ ಕಂಟೈನ್ಸ್ ದ ಬೇಬಿ ವೆನ್ ದ ವುಮನ್ ಬಿಕಮ್ಸ್ ಪ್ರೆಗ್ನೆಂಟ್. ಸೊ ಪ್ರೆಗ್ನೆಂಟ್ ಆದಾಗ ಅದು ಎಂಡೋಮೆಟ್ರಿಯಲ್ ಕ್ಯಾವಿಟಿ ಒಳಗಡೆ ಬೇಬಿ ಇರುತ್ತೆ, ಅದು ಒಂದು ವಾಲ್ಗೆ ಅಟ್ಯಾಚ್ ಆಗಿರುತ್ತೆ. ಇವಾಗ ನಾನ್ ಪ್ರೆಗ್ನೆಂಟ್ ಸ್ಟೇಟಲ್ಲಿ ಎಂಡೋಮೆಟ್ರಿಯಮ್ ಅಪಿಯರ್ಸ್ ಎಸ್ ಎ ಥಿನ್ ಲೈನ್, ಅಂದರೆ ಒಂದು ಥಿನ್ ಲೇಯರ್ ಥರ ಬ್ರೈಟಾಗಿ ಕಾಣಿಸುತ್ತೆ ಸ್ಕ್ಯಾನಿಂಗ್ ಮಾಡಿದಾಗ. ಇದು ಏನಾಗುತ್ತೆ ಅಂತಂದರೆ ಡಿಫ್ರೆಂಟ್ ಪೀರಿಯಡ್ಸ್, ಅಂದರೆ ಇವಾಗ ಲೇಡಿಯ ಮೆನ್ಸ್ಟ್ರುಯಲ್ ಸೈಕಲಲ್ಲಿ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಈ ಥರ ಇರುವಾಗ ಡಿಫ್ರೆಂಟ್ ಸ್ಟೇಜಲ್ಲಿ ಡಿಫ್ರೆಂಟ್ ಟೈಪಾಗಿ ಕಾಣಿಸುತ್ತೆ. ಯೂಶ್ವಲಿ ಫಸ್ಟ್ ವೀಕಲ್ಲಿ ಅಂದರೆ ಇದು ಮೆನ್ಸ್ಟ್ರೇಷನ್ ಶುರುವಾಗಿ ಫಸ್ಟ್ 7 days ತನಕ ಇಟ್ ಕೀಪ್ಸ್ ಶೆಡ್ಡಿಂಗ್, ಅಂದರೆ ಯೂಶ್ವಲಿ ಇಟ್ ವಿಲ್ ಬಿ ವೆರಿ ವೆರಿ ಥಿನ್ ಎಂಡೋಮೆಟ್ರಿಯಮ್, ಥಿನ್ ಮತ್ತು ಸ್ವಲ್ಪ ಇರ್ರೆಗ್ಯುಲರ್ ಇರುತ್ತೆ, ಮಾರ್ಜಿನ್ಸ್ ಕ್ಲಿಯರ್ ಇರೋದಿಲ್ಲ. ಸೆಕೆಂಡ್ ವೀಕಲ್ಲಿ ಯೂಶ್ವಲಿ ಇಟ್ ಬಿಕಮ್ಸ್ ಸ್ಲೈಟ್ಲಿ ಬಿಗರ್ ಆ್ಯಂಡ್ ಬಿಕಮ್ಸ್ ಮಲ್ಟಿ ಲೇಯರ್, ಅಂದರೆ ಸ್ವಲ್ಪ ಮಲ್ಟಿಪಲ್ ಲೇಯರ್ಸ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಮತ್ತು ಸೆಕೆಂಡ್ ಟು ಥರ್ಡ್ ವೀಕ್ ಮಧ್ಯದಲ್ಲಿ ಆ ಮಲ್ಟಿಪಲ್ ಲೇಯರ್ಸು ಇನ್ನೂ ಚೆನ್ನಾಗಿ ಕಾಣಿಸಿ ಅದರಲ್ಲಿ ಮಧ್ಯೆ ಸೆಪ್ಟೇಷನ್ಸ್ ಅಲ್ಲ, ಸ್ವಲ್ಪ ಡಾರ್ಕ್ ಏರಿಯಾಸ್, ಅಂದರೆ ಬ್ರೈಟ್ ಏರಿಯಾ ಆ್ಯಂಡ್ ಡಾರ್ಕ್ ಏರಿಯಾಸ್. ಅದಕ್ಕೆ ಮಾರ್ಫೊಲಾಜಿಕಲಿ ನಾವು ಗ್ರೇಡ್ ಎ, ಗ್ರೇಡ್ ಬಿ, ಗ್ರೇಡ್ ಸಿ ಅಂತ ಹೇಳ್ತೀವಿ. ಆ ಥರ ಗ್ರೇಡ್ ಎ ಆ್ಯಂಡ್ ಬಿ ಬರೋದಕ್ಕೆ ಶುರು ಆಗುತ್ತೆ. ಫಸ್ಟ್ ಇರೋದು ಯೂಶ್ವಲಿ ಫಸ್ಟ್ ಫೇಸ್, ಅದು ನಮಗೆ ಪ್ರೆಗ್ನೆನ್ಸಿಗೆ ಅದು ಉಪಯೋಗಕಾರಿ ಆಗಿರಲ್ಲ. ಸೆಕೆಂಡ್ ಫೇಸಲ್ಲಿ ಅಂದರೆ ಬಿಟ್ವೀನ್ 7 to 15 days ಇರುತ್ತಲ್ಲ, ಅದು ಉಪಯೋಗಕಾರಿಯಾಗಿರುತ್ತೆ ಪ್ರೆಗ್ನೆನ್ಸಿಗೆ. ಅದಾದಮೇಲೆ ಲಾಸ್ಟ್ ಹಾಫ್, ಅಂದರೆ ಸೆಕೆಂಡ್ ಹಾಫ್ ಆಫ್ ದಿ ಪ್ರೆಗ್ನೆನ್ಸಿಯಲ್ಲಿ ಅದು ಥಿಕ್ ಆಗಿರುತ್ತೆ, ಅದು ಇಕೋಜೆನಿಕ್ ಆಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಸೆಕ್ರೆಟರಿ ಫೇಸ್ ಎಂಡೋಮೆಟ್ರಿಯಮ್ ಅಂತ. ಇದರಲ್ಲಿ ಮಲ್ಟಿಪಲ್ ಲೇಯರ್ಸ್ ಕಾಣಿಸಲ್ಲ, ಹೋಮೋಜಿನಿಯಸ್ ಆಗಿ, ಅಂದರೆ ಒಂದೇ ಥರ ಸ್ಮೂತಾಗಿ ಬ್ರೈಟಾಗಿ ಕಾಣಿಸುತ್ತೆ, ಬೇರೆ ಡಿಫ್ರೆಂಟ್ ಲೇಯರ್ಸ್ ಥರ ಕಾಣಿಸಲ್ಲ. ಸೊ ಇದು ಇಂಪಾರ್ಟೆಂಟ್ ಏನಕ್ಕೆ ಅಂತಂದರೆ, ಯೂಶ್ವಲಿ ಪ್ರೆಗ್ನೆನ್ಸಿ ನಾವು ಅಡ್ವೈಸ್ ಮಾಡುವಾಗ ದೇ ಹ್ಯಾವ್ ಟು ಟ್ರೈ ಟು ಹ್ಯಾವ್ ಇಂಟರ್ಕೋರ್ಸ್ ಡ್ಯೂರಿಂಗ್ ದಿ ಸೆಕೆಂಡ್ ವೀಕ್. ಅಂದರೆ ಯೂಶ್ವಲಿ ಅರೌಂಡ್ 10 to 17 days ಆ ಟೈಮಲ್ಲಿ ಮಾಡಬೇಕಾದ್ರೆ, ಬಿಕಾಸ್ ಎಂಡೋಮೆಟ್ರಿಯಮ್ ಇಸ್ ಮೋಸ್ಟ್ ರಿಸೆಪ್ಟಿವ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅಡಿಷನಲಿ ನಾವು ಏನು ಮಾಡ್ತೀವಿ, ಇದ್ರ ಜೊತೆಗೆ ಅದರ ಬ್ಲಡ್ ಫ್ಲೋನು ಕಂಡುಹಿಡ್ತೀವಿ. ಒಂದು ಮಾರ್ಫಾಲಜಿ, ಅಂದರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿಬಿಟ್ಟು ನಾವು ಗ್ರೇಡ್ ಎ, ಗ್ರೇಡ್ ಬಿ, ಗ್ರೇಡ್ ಸಿ ಅಂತ ಹೇಳ್ತೀವಿ. ಜನರಲಿ ಗ್ರೇಡ್ ಎ ಆ್ಯಂಡ್ ಬಿ, ಎ ಈಸ್ ಐಡಿಯಲ್, ಬಿ ಈಸ್ ಓಕೆ, ಸಿ ಈಸ್ ನಾಟ್ ಐಡಿಯಲ್ ಫಾರ್ ಕನ್ಸೆಪ್ಷನ್. ಸಿಮಿಲರ್ಲಿ ಎಂಡೋಮೆಟ್ರಿಯಲ್ ವ್ಯಾಸ್ಕ್ಯುಲಾರಿಟಿ ಅಂತ ಹೇಳ್ತೀವಿ, ಅದಕ್ಕೆ ನಾವು ಪವರ್ ಡಾಪ್ಲರ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ಟು ಐಡೆಂಟಿಫೈ ಮಾಡ್ತೀವಿ. ಅದನ್ನು ಅಷ್ಟೇ ಗ್ರೇಡ್ ಮಾಡ್ತೀವಿ. ಇನ್ನು ಎಂಡೋಮೆಟ್ರಿಯಲ್ ವ್ಯಾಸ್ಕ್ಯುಲಾರಿಟಿ ಝೋನ್ 1, 2, 3, 4 ಆ ಥರ ಇರುತ್ತದು. 1 ಅಂತಂದರೆ ಯೂಶ್ವಲಿ ಎಂಡೋಮೆಟ್ರಿಯಮ್ ಒಳಗಡೆ ಇನ್ನು ಬಂದೇ ಇರೋದಿಲ್ಲ. 4 ಅಂತಂದರೆ ಎಂಡೋಮೆಟ್ರಿಯಮ್ ಒಳಗಡೆ ಬ್ಲಡ್ ಫ್ಲೋ ಚೆನ್ನಾಗಿ ಬಂದಿರುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನಮಗೇನಕ್ಕೆ ಅಂತಂದರೆ, ವೆನ್ ದ ಎಂಡೋಮೆಟ್ರಿಯಲ್ ವ್ಯಾಸ್ಕ್ಯುಲಾರಿಟಿ, ಅಂದರೆ ಎಂಡೋಮೆಟ್ರಿಯಮ್ಗೆ ಬ್ಲಡ್ ಫ್ಲೋ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಂಡೋಮೆಟ್ರಿಯದ್ದು ಮಾರ್ಫಾಲಜಿ ಚೆನ್ನಾಗಿರುತ್ತೆ, ಆ ಟೈಮಲ್ಲಿ ಕನ್ಸೆಪ್ಷನ್ ಈಸ್ ಐಡಿಯಲ್. ಸೊ ಹೀಗಾಗಿ ಎಂಡೋಮೆಟ್ರಿಯಲ್ ಟ್ರ್ಯಾಕಿಂಗ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಕ್ಯಾನಿಂಗ್ ಟೂಲ್. ಯೂಶ್ವಲಿ ಇದನ್ನು ಮಾಡೋದು ಟ್ರಾನ್ಸ್ ವೆಜನಲ್ ಸ್ಕ್ಯಾನಲ್ಲೇ ಮಾಡಬೇಕಾಗುತ್ತೆ, ಟ್ರಾನ್ಸ್ ಅಬ್ಡಾಮಿನಲ್ ಸ್ಕ್ಯಾನಲ್ಲಿ ಅಷ್ಟೊಂದು ಕ್ಲಾರಿಟಿ ಇರೋದಿಲ್ಲ. ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಇದೇ ತರಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಇನ್ ಮೆಡಿಕಲ್ ಇಮೇಜಿಂಗ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮಿ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.